ಚಿನ್ನದ ನಾಡು ಕೋಲಾರದಲ್ಲೂ ಬಿಸಿಲಿನ ಹೊಡೆತ ಜೋರಾಗಿದೆ. ಅಂತರಗಂಗೆ ಬೆಟ್ಟದಲ್ಲಿ ಮೂಕ ಪ್ರಾಣಿಗಳ ನರಳಾಟ ನಿಲ್ತಾ ಇಲ್ಲ. ಆಹಾರ ನೀರು ಸಿಗದೆ ಕ್ಷಣ ಕ್ಷಣಕ್ಕೂ ಪ್ರಾಣಿಗಳು ಪರದಾಡ್ತಿವೆ. ಸಮರ್ಪಕವಾಗಿ ನೀರು ಆಹಾರ ಸಿಗದೆ ಪ್ರಾಣಿಗಳು ಕಂಗಾಲಾಗಿವೆ. ಬೆಟ್ಟದಲ್ಲಿರೋ ಕೋತಿ, ನವಿಲು, ಜಿಂಕೆ ಸೇರಿದಂತೆ ಹಲವಾರು ಪ್ರಾಣಿಗಳು ಕಂಗಾಲಾಗಿವೆ. ಕೋಲಾರದ ಹೊರ ವಲಯದಲ್ಲಿರುವ ಅಂತರಗಂಗೆ ಬೆಟ್ಟದಲ್ಲಿ ಮೂಕ ಪ್ರಾಣಿಗಳ ವೇದನೆ ಇದು. 10 ಕೋತಿ ಮೃತಪಟ್ಟಿದ್ರು ಅರಣ್ಯ ಇಲಾಖೆ ಡೋಂಟ್ ಕೇರ್ ಅಂತಿದೆ. ಕೋಲಾರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರ್ತಾ ಇದೆ. ಇವತ್ತು 38 ಡಿಗ್ರಿಗೆ ತಾಪಮಾನ ತಲುಪಿದ್ದು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಜನರು ತಂಪಾದ ಪಾನೀಯಗಳು, ಎಳ್ನೀರು ಮತ್ತೆ ಇನ್ನಿತರ ಒಂದು ರೀತಿಯಾಗಿ ದೇಹವನ್ನು ತಂಪಾಗಿಸುವಂತದಕ್ಕೆ ಮೊರೆ ಹೋಗಿದ್ರೆ, ಮತ್ತೊಂದು ಕಡೆ ಮೂಕ ಪ್ರಾಣಿಗಳ ರೋದನೆ ಆ ದೇವರಿಗೆ ಪ್ರೀತಿ ಅನ್ನುವಂತಿದೆ. ನಾನೀಗ ಕೋಲಾರದ ಹೊರವಲಯದಲ್ಲಿರ್ತಕ್ಕಂತಹ ಅಂತರಗಂಗೆ ಬೆಟ್ಟದಲ್ಲಿದ್ದೇನೆ. ಇದು ಪುರಾಣ ಪ್ರಸಿದ್ಧ, ಅಂದರೆ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಅಂತಲೇ ಪ್ರಸಿದ್ಧ ಹೊಂದಿರತಕ್ಕಂತಹ ಒಂದು ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, 38 ಡಿಗ್ರಿ ಇವತ್ತಿನ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಕೋತಿಗಳು, ಇಲ್ಲಿರ್ತಕ್ಕಂತಹ ಕೋತಿಗಳು, ಜಿಂಕೆ, ನವಿಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲೂ ಸಹ ನೀರಿನ ವ್ಯವಸ್ಥೆ ಇಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಬೋದಾಗಿದೆ. ಹೀಗಾಗಿ ಮೂಕ ಪ್ರಾಣಿಗಳು ಅಕ್ಷರಶಃ ಪರದಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮನುಷ್ಯರಿಗೆ ಒಂದು ರೀತಿಯಾಗಿ ನೀರು ಸಿಗಲಿಲ್ಲ ಅಂದರೆ ಪರದಾಡ್ತಾರೆ, ಆದರೆ ಈ ಒಂದು ಮೂಕ ಪ್ರಾಣಿಗಳು ನೀರು ಸಿಕ್ಕಿಲ್ಲ ಅಂದರೆ ಯಾರಿಗೆ ಹೇಳ್ಕೋಬೇಕು ಅನ್ನುವಂಥದ್ದು ಇಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಒಂದು ಸಾವಿರಾರು ಕೋತಿಗಳು ವಾಸ ಮಾಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸ್ಬೋದಾಗಿದೆ. ಇದರ ನಡುವೆ ಈಗ ಏನು ವಾತಾವರಣ ಸಹ ನೋಡ್ಬೋದು. ಇಲ್ಲಿ ನೀಲಗಿರಿಯ ಮರಗಳು ಸಂಪೂರ್ಣವಾಗಿ ಒಣಗೋಗಿರ್ತಕ್ಕಂಥದ್ದು. ಕೋತಿಗಳು ಇದರ ಆಶ್ರಯವನ್ನು ಪಡೆದು ತಂಪಾಗಿಸ್ಕೋಬೋದು ಅಂದರೆ ಎಲ್ಲೂ ಸಹ ಒಂದು ರೀತಿಯಾಗಿ ಒಂದು ಮರದ ನೆರಳು ಸಹ ಕಾಣಿಸದೇ ಇರತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಪರಿಣಾಮ ಈಗ ಆಲ್ರೆಡಿ 10 ಕೋತಿಗಳು ಈಗ ನೀರು ಸಿಗದೆ, ಆಹಾರ ಸಿಗದೆ ಸಾವನ್ನಪ್ಪಿರ್ತಕ್ಕಂಥದ್ದನ್ನು ಸಹ ಇಲ್ಲಿ ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಬಿಸಿಲಿನ ತಾಪಮಾನ ಇದೆ ಅನ್ನುವಂಥದ್ದು. 38 ಡಿಗ್ರಿ ಅಂದರೆ ಇದರ ನಡುವೆ ಇಲ್ಲಿನ ಕೋತಿಗಳಿಗೆ ಪ್ರತಿ ವರ್ಷವೂ ಸಹ, ಅಂದರೆ ಇಲ್ಲಿನ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ನಾವು ಮಾಧ್ಯಮಗಳಲ್ಲೂ ಸಹ ಬಿತ್ತರಿಸ್ತಾ ಇದ್ದೇವೆ. ಆದರೆ ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ನಮಗೆ, ಅಂದರೆ ಅವರು ಸಹ ತಮ್ಮ ಕೈ ಮೀರಿ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೂ ಸಹ ಇಲ್ಲಿ ಸಾವಿರಾರು ಕೋತಿಗಳು ಮತ್ತು ನವಿಲುಗಳು, ಜಿಂಕೆಗಳು ವಾಸಿಸ್ತಾ ಇರತಕ್ಕಂಥದ್ದು. ಇದು ಎಲ್ಲದಕ್ಕೂ ಕೂಡ ನೀರು ಕೊಡಬೇಕಾಗುತ್ತೆ, ಆದರೆ ಎಲ್ಲೂ ಸಹ ನೀರಿನ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದನ್ನು ಗಮನಿಸ್ಬೋದಾಗಿದೆ. ಮತ್ತು ಇಲ್ಲಿ ದಕ್ಷಿಣ ಕಾಶಿ ಅಂತರಗಂಗೆ ವಿಶೇಷತೆ ಏನಂದರೆ ವರ್ಷವಿಡೀ ನಂದಿಯ ಬಾಯಲ್ಲಿ ನೀರು ಬರುತ್ತೆ, ಆದರೆ ನೀರೇನೋ ಬರುತ್ತೆ, ಆ ಒಂದು ನೀರು ಎಷ್ಟರ ಮಟ್ಟಿಗೆ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಇದ್ರ ನಡುವೆ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಸಾಕಷ್ಟು ಜನ ಟೂರಿಸ್ಟ್ಗಳು ಬರಬೇಕಾಗುತ್ತೆ, ಆದರೆ ಬಿಸಿಲಿನ ಬೇಗೆಯಿಂದ ಟೂರಿಸ್ಟ್ಗಳು ಸಹ ಇಲ್ಲಿ ಬರ್ತಾ ಇಲ್ಲ. ಒಂದು ವೇಳೆ ಟೂರಿಸ್ಟ್ಗಳಾದರೂ ಬಂದರೆ ಅವರು ಕೋತಿಗಳಿಗೆ ಆಹಾರ ಹಾಕುವಂಥದ್ದು, ನೀರಿನ ವ್ಯವಸ್ಥೆ ಮಾಡುವಂಥದ್ದು ಮಾಡ್ತಾರೆ. ಇದರ ನಡುವೆ ಟೂರಿಸ್ಟ್ಗಳು ಸಹ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ಒಂದು ಬೆಟ್ಟದ ಮೆಟ್ಟಿಲುಗಳನ್ನು ಸಹ ನಾವು ನೋಡ್ಬೋದು, ಎಲ್ಲವೂ ಸಹ ಖಾಲಿ ಆಗಿದೆ. ಹೀಗಾಗಿ ಟೂರಿಸ್ಟ್ಗಳು ಬರ್ತಾರೆ, ನಮಗೇನೋ ಆಹಾರ ಕೊಡ್ತಾರೆ ಅನ್ನೋಂತೇಳಿ ಮೂಕ ಪ್ರಾಣಿಗಳು ಸಹ ಕಾಯ್ತಾ ಇದ್ವು. ಎಲ್ಲೂ ಸಹ ಈಗ ಕೋತಿಗಳು ಸಹ ಕಾಣಿಸ್ದೇ ಇರತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲೆಲ್ಲಿ ಅಡಗಿ ಕೂತ್ಕೊಂಡಿದ್ದಾವೋ ಮತ್ತು ಆಹಾರ ಸಿಗದೆ ಅದೆಷ್ಟೋ ಕೋತಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು ನಾವು ಇಲ್ಲಿ ದೃಶ್ಯಗಳಲ್ಲಿ ನಿನ್ನೆ ಒಂದೇ ದಿನ 4-5 ಕೋತಿಗಳು ಸಾವನ್ನಪ್ಪಿದೆ. ಮತ್ತು ಸಾಕಷ್ಟು ಕೋತಿಗಳು ನೀರು ಸಿಗದೆ ಸುಸ್ತಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ. ನೀವು ನೋಡ್ತಾ ಇದ್ದೀರಾ, ಆ ಒಂದು ಒಣಗೋಗಿರ್ತಕ್ಕಂತಹ ಮರಗಳಲ್ಲಿ 2 ಕೋತಿಗಳು ಯಾವ ರೀತಿಯಾಗಿ ತಮ್ಮ ಮೂಕ ವೇದನೆಯನ್ನು ಅನುಭವಿಸ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದಾಗಿದೆ. ಅಷ್ಟೇ ಅಲ್ಲ, ಅಲ್ಪ ಸ್ವಲ್ಪ ಒಂಚೂರು ನೆರಳಿದೆ, ಆ ಒಂದು ನೆರಳಲ್ಲಿ 2 ಕೋತಿಗಳು ಯಾವ ರೀತಿಯಾಗಿ ಆಶ್ರಯ ಪಡೆದು ನರಳಾಡ್ತಾ ಇದೆ ಅನ್ನುವಂಥದ್ದನ್ನು ಸಹ ನಾವು ಗಮನಿಸ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.